ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಕ್ಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಶ್ರೀ ತಿರುಮಲೇಶ್ವರ ಸ್ವಾಮಿಯ ಜಾತ್ರೆ ಮತ್ತು ತೃತೀಯ ವರ್ಷದ ಬ್ರಹ್ಮ ರಥೋತ್ಸವ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಶ್ರೀ ಶ್ರೀ ತಿರುಮಲೇಶ್ವರ ಸ್ವಾಮಿ ಜಾತ್ರೆ ಮತ್ತು ತೃತೀಯ ವರ್ಷದ ಬ್ರಹ್ಮ ರಥೋತ್ಸವ ಅಂಗವಾಗಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಶಾಸ್ತ್ರೋತ್ರವಾಗಿ ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಬೆಕ್ಕನಹಳ್ಳಿ ಬ್ರಹ್ಮ ರಥೋತ್ಸವ ಸಮಿತಿ ವತಿಯಿಂದ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜರ್ ಅವರಿಗೆ ಮತ್ತು ಸಮಾಜ ಸೇವಕರಾದ ಕಾಮನಹಳ್ಳಿ ಶ್ರೀನಿವಾಸ್ ರೆಡ್ಡಿರವರನ್ನು ಗೌರವಪೂರ್ವಕ ಅಭಿನಂದಿಸಿ ಸನ್ಮಾನಿಸಲಾಯಿತು. ಇನ್ನು ಶ್ರೀ ಶ್ರೀ ತಿರುಮಲೇಶ್ವರ ಸ್ವಾಮಿಯ ರಥವನ್ನು ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಕೈಯಿಂದ ಹಿಡಿದ ದೃಶ್ಯ ಕಂಡುಬಂತು. ಹಾಗೆಯೇ ಹಳ್ಳಿಕಾರಿಗೆ ಎತ್ತುಗಳ ಮೆರವಣಿಗೆಯನ್ನು ಸಹ ಏರ್ಪಡಿಸಲಾಗಿತ್ತು. ಹಾಗೆಯೇ ಬ್ರಹ್ಮ ರಥೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ಅರವಂಟಿಕೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಭಕ್ತರು ಹಾಗೂ ಬೆಕ್ಕನಹಳ್ಳಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ಇನ್ನು ಬ್ರಹ್ಮ ರಥೋತ್ಸವದಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಿಲ್ಟ್ರಿ ಮಂಜುನಾಥ್, ಮುಖಂಡರಾದ ಬಿಆರ್ ಮಂಜುನಾಥ್, ಮಂಜು, ನವೀನ್, ಉಮೇಶ್, ಕಾಂತರಾಜು, ಕುಮಾರಸ್ವಾಮಿ, ವೆಂಕಟೇಶ್ ಬಾಬು, ಪ್ರದೀಪ್, ಸಂತೋಷ್, ಧರ್ಮಸ್ಥಳ ಅನ್ನದಾನ ಕಮಿಟಿಯ ನಾಗರಾಜು, ಮಂಜುನಾಥ್, ಬಿಕೆ ಚಂದ್ರು, ರಮೇಶ್, ಪುನೀತ್, ಶಿವಕುಮಾರ್ ಹಾಗೂ ಗ್ರಾಮಸ್ಥರು, ಭಕ್ತರು ಹಾಜರಿದ್ದರು. Enggak boleh. Boleh ini ke? Ini boleh. Wajib
ಉಪಾಧ್ಯಕ್ಷರಿಗೆ ಸಣ್ಣ ಗ್ರಾಮದ ಪರವಾಗಿ ಸಣ್ಣ ಸನ್ಮಾನ ಕಾರ್ಯಕ್ರಮವಿದೆ ಹಾಗೂ ಕಾಮನಹಳ್ಳಿ ವರ್ಷಗಳಿಂದ ಇತಿಹಾಸ ಇರತಕ್ಕಂಥ ಶ್ರೀ ತಿರುಮಲೇಶ್ವರ ದೇವಸ್ಥಾನದ ಬ್ರಹ್ಮ ರಥೋತ್ಸವವನ್ನು 3ನೇ ವರ್ಷದ ರಥೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಸರ್ಜಾಪುರ ಹೋಬಳಿ ಅಂದನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಬಿಕ್ಕನಹಳ್ಳಿಯಲ್ಲಿ ಶ್ರೀಯುತ ಮಿಲಿಟರಿ ಮಂಜು ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅವರ ಸ್ನೇಹಿತರು ಮತ್ತು ಕುಟುಂಬಸ್ಥರು ಹಾಗೂ ಎಲ್ಲ ಊರಿನ ಗಣ್ಯರು ಎಲ್ಲರೂ ಸೇರಿ, ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಬಹಳ ಅದ್ಧೂರಿಯಾಗಿ ತಿರುಮಲೇಶ್ವರ ಈಶ್ವರನ ಮಹಾಶಿವರಾತ್ರಿ ಎಂದು 3ನೇ ವರ್ಷದ ಅದ್ಧೂರಿ ರಥೋತ್ಸವವನ್ನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮ ತಿರುಮಲೇಶ್ವರ ಅವರಿಗೆ, ಇಡೀ ಊರಿಗೆ, ಇಡೀ ಹೋಬಳಿಗೆ ತಂದೆ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಟೈಮಿಗೆ ಮಳೆ ಬೆಳೆ ಆಗಿ ರೈತರನ್ನ ಚೆನ್ನಾಗಿ ಕಾಪಾಡಲಿ. ಮತ್ತೆ ಅದೇ ವಿಚಾರವಾಗಿ ಏನು ಈ ಬ್ರಹ್ಮರಥೋತ್ಸವ ನಡೀತಾ ಇದೆ, ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ ತಿರುಮಲೇಶ್ವರನ ಹತ್ರ ನಾವು ಕೇಳ್ಕೊಳ್ಳೋದು ಇಷ್ಟೇ. ಏನು ನಮ್ಮ ರೈತರ ಭೂಮಿಯನ್ನು ಸರ್ಕಾರದವರು ಅಕ್ವಿಜೇಷನ್ ಮಾಡ್ಕೊಂಡಿದ್ದಾರೆ, KDB ಅವರು ಅಕ್ವಿಜೇಷನ್ ಮಾಡ್ಕೊಂಡಿದ್ದಾರೆ. ಇವತ್ತು ಆ ಭೂಮಿಗಳನ್ನ ನಮ್ಮ ಸರ್ಕಾರ ಬಿಟ್ಕೊಟ್ಟು ನಮ್ಮ ರೈತರಿಗೆ ಒಳ್ಳೆ ವಿಘ್ನಗಳೆಲ್ಲ ತರದು ಒಳ್ಳೆ ವಿಷಯ ಅವ್ರಿಗೆ ಕಾನೂನು ರೀತಿಯಲ್ಲಿ ಅವ್ರು ದೊರಕಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಅದೇ ರೀತಿ ಆ ತಿರುಮಲೇಶ್ವರ ಎಲ್ರಿಗೂ ಆಶೀರ್ವಾದ ಮಾಡಿ ಸದಾ ಅವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಅವ್ರನ್ನ ಕಾಪಾಡಲಿ, ಊರಿನ ಜನರಿಗೆ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಬಿಕ್ಕನಹಳ್ಳಿ ಗ್ರಾಮದಲ್ಲಿ 3ನೇ ವರ್ಷ ಬ್ರಹ್ಮರಥೋತ್ಸವ ನಡೀತಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಸರ್ಜಾಪುರ ಗ್ರಾಮದ ಡಾಕ್ಟರ್ ಮಂಜು ಸರ್ಜಾ, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಮಂಜು ಸರ್ಜಾಣ ಅವರು ಬಂದಿದ್ದಾರೆ. ಹಾಗೂ ಕಾಮನಹಳ್ಳಿಯ ಶ್ರೀನಿವಾಸ ರೆಡ್ಡಿ KT ಸಮಾಜ ಸೇವಕರು ಇವರು ಆಗಮಿಸಿದ್ದಾರೆ. ಬಂದು ನಮ್ಮ ಗ್ರಾಮದ ಯುವಕರಲ್ಲಿ ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮ ಆಚರಣೆ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀವಿ ಗ್ರಾಮದ ಪರವಾಗಿ. ಈ ಗ್ರಾಮದಲ್ಲಿ
ಮೂರನೇ ವರ್ಷದ ತಿರುಮಲೇಶ್ವರನ ಬ್ರಹ್ಮರಥೋತ್ಸವ ಭಾರಿ ಅದ್ದೂರಿಯಿಂದ ಪಾಲ್ಗೊಂಡು ಮಾಡ್ತಾ ಇದ್ದೀವಿ. ಅದರಿಂದ ಡಾಕ್ಟರ್ ಮಂಜಣ್ಣವರು ಬಂದು ಅವ್ರ ಸಹಕಾರ ನಮಗೆಲ್ಲ ತುಂಬ ಸಿಕ್ತು. ಅವರಿಗೆ ನನ್ನ ಉತ್ಪೂರ್ವಕ ಹೃದಯ ವಂದನೆಗಳು. ಏನಿವತ್ತು ಮಹಾಶಿವರಾತ್ರಿಯ ದಿನದಂದು ಸರ್ಜಾಪುರ ಹೋಬಳಿ ಅಂದನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಬಿಕ್ಕನಹಳ್ಳಿ ಗ್ರಾಮದಲ್ಲಿ ತಿರುಮಲೇಶ್ವರ ಈಶ್ವರನ ಒಂದು ಬ್ರಹ್ಮರಥೋತ್ಸವ 3ನೇ ವರ್ಷದ ಅದ್ದೂರಿ ರಥೋತ್ಸವವನ್ನು ಊರಿನ ಎಲ್ಲ ಗಣ್ಯರು ಗ್ರಾಮಸ್ಥರು ಎಲ್ಲರೂ ಸೇರಿ ಶ್ರೀಯುತ ಶ್ರೀ ಮಂಜೂರವರು ಗ್ರಾಮ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ ಭಾಳ ಅದ್ದೂರಿಯಾಗಿ 3ನೇ ವರ್ಷದ ರಥೋತ್ಸವವನ್ನು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಧರ್ಮಸ್ಥಳದ ಸಂಘದ ಟ್ರಸ್ಟ್ ವತಿಯಿಂದ ನಾಗರಾಜು ಅವರ ಸ್ನೇಹಿತರು, ಅವ್ರ ಬಳಗ ಮಂಜು ಮತ್ತು ಚಂದ್ರಣ್ಣವ್ರು ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಎಲ್ಲ ಅವ್ರ ಬಳಗ ಏನಿದೆ ಅವ್ರ ಬಳಗ ಸುಮಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಅನ್ನಛತ್ರವನ್ನು ಮಾಡಿಕೊಂಡು ಲಕ್ಷಾಂತರ ಜನಕ್ಕೆ ಅನ್ನದಾಸೋಹವನ್ನು ಮಾಡ್ಕೊಂಡು ಬರ್ತಾಯಿರ್ತಾರೆ. ಅವರು ಸಹ 3ನೇ ವರ್ಷದ ಅನ್ನದಾಸೋಹವನ್ನು ಇವತ್ತು ತಿರುಮಲೇಶ್ವರ ರಥೋತ್ಸವದ ಮುಂಭಾಗದಲ್ಲಿ ಇವತ್ತು ಬಿಕ್ಕನಹಳ್ಳಿ ಗ್ರಾಮದಲ್ಲಿ ಅವ್ರದ್ದೇ ಆದ ಗ್ರಾಮದಲ್ಲಿ ಇವತ್ತು ಸಾರ್ವಜನಿಕರಿಗೆ ಒಂದು ಅನ್ನದಾಸೋಹವನ್ನು ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿರ್ತಕ್ಕಂಥದ್ದು. ಅನ್ನದಾಸೋಹಕ್ಕೆ ಎಲ್ಲ ಸಾರ್ವಜನಿಕರು ಪ್ರೋತ್ಸಾಹಿಸಿ ಅವರಿಗೆ ಬೆನ್ತಟ್ಟಿ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀಲಿ ಮತ್ತು ಅನ್ನಛತ್ರ ಇನ್ನೂ ಚೆನ್ನಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅವ್ರಿಗೂ ಭಗವಂತ ಆಯುಷ್ ಆರೋಗ್ಯ ಐಶ್ವರ್ಯನ ಕೊಟ್ಟು ಸದಾ ಅವ್ರನ್ನ ಕಾಪಾಡಿ